ಇರಾನ್ ಯುದ್ಧದ ಸುದ್ದಿ. ಇಲ್ಲಿ ತನಕದ ಬೆಳವಣಿಗೆಗಳು ನಿಮಗೆ ಗೊತ್ತಿದ್ದಾವೆ. ಕದನ ವಿರಾಮ ಎಕ್ಸ್ಟೆನ್ಷನ್ನಲ್ಲಿದೆ. ಅಮೇರಿಕ ಇರಾನ್ ಎದರ ಬದರ ಕೂತ್ಕೊಂಡು ಮಾತುಕತೆ ಮಾಡೋದಕ್ಕೆ ತಯಾರಾಗ್ತಾ ಇಲ್ಲ. ಅಮೇರಿಕದವರು ತುದಿಗಾಲ ಮೇಲಿದ್ದರೂ ಇರಾನ್ನವ್ರು ತಯಾರಿಲ್ಲ. ಡೊನಾಲ್ಡ್ ಟ್ರಂಪ್ ಪೇಷನ್ಸ್ ಮುಗಿತಾ ಇದೆ. ತಾಳ್ಮೆ ಮುಗಿದರೂ ಏನೂ ಮಾಡುವುದಕ್ಕೆ ಆಗದಂಥ ಪರಿಸ್ಥಿತಿ. ಡೊನಾಲ್ಡ್ ಟ್ರಂಪ್ ಧಮಕಿಗಳ ಮೇಲೆ ಧಮಕಿ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಈ ಕೈಯಲ್ಲಿ ಮಷಿನ್ ಗನ್ ಹಿಡ್ಕೊಂಡಿರುವಂಥ AI ಫೋಟೋವೊಂದನ್ನು ಅಪ್ಲೋಡ್ ಮಾಡಿದರು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ನಾನು ಹೊಡೆಯಲಿರುವ ಹೊಡೆತದ ಅಂದಾಜು ಕೂಡ ನಿಮಗಿಲ್ಲ ಅನ್ನುವ ಅರ್ಥದಲ್ಲಿದು. ಅಮೇರಿಕದ ಅಧ್ಯಕ್ಷರು ಯಾವುದೇ ದೇಶದ ನಾಯಕತ್ವ ವಹಿಸಿದವರಿಗೆ ಇರಬೇಕಾದಂಥ ಗಾಂಭೀರ್ಯ ಅದು ಡೊನಾಲ್ಡ್ ಟ್ರಂಪ್ ಗೊತ್ತೇ ಇಲ್ಲ. ಹಂಗಂದ್ರೇನು ಅಂತಲೂ ಗೊತ್ತಿಲ್ಲ, ಅದರ ಸ್ಪೆಲ್ಲಿಂಗು ಗೊತ್ತಿಲ್ಲ. ಇದು ಎಚ್ಚರಿಕೆಯಾಗಿತ್ತು. ಇದನ್ನು ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅನಲೈಸ್ ಮಾಡಿದ್ರು. ಬರೀ ಡ್ರಾಯಿಂಗ್ ರೂಮ್ನಲ್ಲಿ ಕೂತ್ಕೊಂಡು ಅನಲೈಸ್ ಮಾಡಿದ್ರೆ ಆ ಮಾತು ಬೇರೆ. ಚೀನಾ ಇರಾನ್ನಲ್ಲಿರುವ ತನ್ನ ಪ್ರಜೆಗಳಿಗೆ ಎಚ್ಚರಿಕೆ ಕೊಡ್ತು, ಇಮಿಡಿಯೇಟಾಗಿ ಖಾಲಿ ಮಾಡಿ ಅಂತ. ನೆನಪಿರಲಿ, ಯುದ್ಧ ನಡೀತಾ ಇರುವಾಗ ಯುದ್ಧ ಆರಂಭ ಆಗುತ್ತೆ ಅನ್ನುವ ಸನ್ನಿವೇಶದಲ್ಲಿ ಒಂದು ದೇಶ ಇನ್ನೊಂದು ದೇಶದಲ್ಲಿರುವ ತನ್ನ ನಾಗರಿಕರಿಗೆ ಎಚ್ಚರಿಕೆ ಕೊಟ್ಟರೆ ಅರ್ಥ ಆಗುತ್ತೆ. ಈ ಯುದ್ಧದ ಆರಂಭದಲ್ಲಿ ಭಾರತ ಕೂಡ ತನ್ನ ನಾಗರಿಕರಿಗೆ ಎಚ್ಚರಿಕೆ ಕೊಡ್ತು, ಇರಾನ್ನಲ್ಲಿರಬೇಡಿ, ಸುರಕ್ಷಿತ ಅಲ್ಲ ಅಂತ. ಈಗ ಮಾತುಕತೆಗಳ ಶುರುವಾಗಿ ಕದನ ವಿರಾಮ ಚಾಲ್ತಿಯಲ್ಲಿರುವ ಸಂದರ್ಭದಲ್ಲಿ ಚೀನಾ ತನ್ನ ನಾಗರಿಕರಿಗೆ ಎಚ್ಚರಿಕೆ ಕೊಡುತ್ತೆ ಅಂದರೆ ಏನರ್ಥ? ಚೀನಾ ರಾಯಭಾರ ಕಚೇರಿ ಹೇಳಿಕೆ ಬಿಡುಗಡೆ ಮಾಡ್ತು. ಚೀನಾದ ಪ್ರಜೆಗಳ ತಕ್ಷಣ ಇರಾನ್ನಿಂದ ಹೊರಡಿ, ಸುರಕ್ಷಿತ ಪ್ರದೇಶಗಳಿಗೆ ಹೋಗಿ, ಸಾಧ್ಯ ಆದಷ್ಟು ಬೇಗ ಇರಾನ್ನಿಂದ ಹೊರಗೆ ಹೋಗಿ, ಅಪಾಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕದನ ವಿರಾಮದ ಸಂದರ್ಭದಲ್ಲಿ ಚೀನಾ ತನ್ನ ನಾಗರಿಕರಿಗೆ ಕೊಟ್ಟ ಎಚ್ಚರಿಕೆ ಇದು. ವಾಯು ಪ್ರದೇಶವನ್ನು ಭಾಗಶಃ ಪುನಃ ತೆರೆದಿದ್ದರೂ ಪರಿಸ್ಥಿತಿ ಅಸ್ಥಿರವಾಗಿಯೇ ಇದೆ. ಸರ್ಕಾರಿ ಮತ್ತು ಮಿಲಿಟರಿ ತಾಣಗಳಂಥ ಸೂಕ್ಷ್ಮ ಸ್ಥಳಗಳಿಂದ ದೂರವಿರಿ. ಇರಾನ್ನಲ್ಲಿರುವ ಪ್ರಜೆಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು. ಸಹಾಯಕ್ಕಾಗಿ ಚೀನಾದ ರಾಜತಾಂತ್ರಿಕ ಅಧಿಕಾರಿಗಳನ್ನು ಭೇಟಿಯಾಗಿ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಇರಾನ್ನ ಪ್ರವಾಸ ಕೈಗೊಳ್ಳಬೇಡಿ ಅಂತ. ಇದರ ಅರ್ಥ ಏನು? ಕದನ ವಿರಾಮ ಚಾಲ್ತಿಯಲ್ಲಿದೆ, ಮಾತುಕತೆಗಳ ಅರ್ಧಕ್ಕೆ ನಿಂತ್ಕೊಂಡಿದ್ದಾವೆ. ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಚೀನಾ ತನ್ನ ನಾಗರಿಕರಿಗೆ ಎಚ್ಚರಿಕೆ ಕೊಡ್ತಾ ಇದೆ, ಇರಾನ್ ಬಿಟ್ಟು ಹೊರಡಿ ಅಂತ. ಅದರ ಅರ್ಥ ಅಮೇರಿಕ ಚೀನಾದವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಒಂದು ದೇಶವಾಗಿ ಎಚ್ಚರಿಕೆ ಕೊಡ್ತಾ ಇದೆ ಅಂದರೆ ಅವರಿಗೆ ಅವರದ್ದೇ ಆದ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇದ್ದಾವೆ ಅಂತ ಅರ್ಥ, ಬೇಹುಗಾರಿಕಾ ಮಾಹಿತಿಗಳಿರ್ತವೆ ಅಂತ ಅರ್ಥ. ಇದನ್ನು ಕೆಲವರು ಹೇಳ್ತಾ ಇರೋದು ಅಮೇರಿಕ ತುಂಬ ದೊಡ್ಡ ಮಟ್ಟದ ಅಸ್ತ್ರ ಪ್ರಯೋಗಕ್ಕೆ ತಯಾರಾಗ್ತಾ ಇದೆ ಅಂತ. ಇದುವರೆಗೂ ಬಳಸದ ಶಕ್ತಿಶಾಲಿ ಅಸ್ತ್ರವೊಂದನ್ನು ಇರಾನ್ ಮೇಲೆ ಪ್ರಯೋಗಿಸೋದಕ್ಕೆ ತಯಾರಾಗಿದ್ದಾರೆ ಅಂತ. ಅದರ ಹೆಸರು ಕೂಡ ಗೊತ್ತಾಗ್ತಾ ಇದೆ, ಡಾರ್ಕ್ ಈಗಲ್ ಅನ್ನುವ ಮಿಸೈಲು. ಡಾರ್ಕ್ ಈಗಲ್ ಲಾಕ್ಹಿಡ್ ಮಾರ್ಟಿನ್ ಕಂಪನಿಯವರು ತಯಾರಿಸಿ ಅಮೆರಿಕ ಕೊಟ್ಟಿರೋದಿದು. ಒಂದು ಮಿಸೈಲ್ನ ರೇಟು 125 ಕೋಟಿ ಅಂತೆ. ಇಂಥವು ಬರೀ 8 ಮಿಸೈಲ್ ಅಮೆರಿಕದ ಹತ್ರ ಇದ್ದಾವಂತೆ. 8 ಮಿಸೈಲ್. ಈ ಡಾರ್ಕ್ ಈಗಲನ್ನು ತಡೆಯುವುದಕ್ಕೆ ಯಾವುದೇ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇರಾನ್ಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ದೂ ಇಲ್ದಂಗಿದೆ, ಆ ಮಾತು ಬೇರೆ. ಎಂಥ ಏರ್ ಡಿಫೆನ್ಸ್ ಸಿಸ್ಟಮನ್ನಾದರೂ ಬ್ರೀಚ್ ಮಾಡಿಕೊಂಡು ದೇಶದೊಳಗೆ ನುಗ್ಗಿ ನಿಗದಿತ ಗುರಿಯನ್ನು ತಲುಪಬಲ್ಲಂಥ ಸಾಮರ್ಥ್ಯವನ್ನು ಡಾರ್ಕ್ ಈಗಲ್ ಹೊಂದಿದೆ ಅಂತ ಹೇಳ್ತಾರೆ. ಅದನ್ನು ಅಮೇರಿಕ ಇರಾನ್ನ ಮೇಲೆ ಬಳಸುವ ತಯಾರಿ ನಡೆಸ್ತಾ ಇದೆಯಂತೆ. ನಿಜವಾಗಿಯೂ ಬಳಸ್ತಾರಾ ಅಥವಾ ಮಾತುಕತೆಯ ಟೇಬಲ್ಗೆ ಇರಾನ್ ಬರುವಂತೆ ಒತ್ತಡ ಹಾಕುವುದಕ್ಕೆ ಈ ಪೋಶ್ಚರಿಂಗ್ ನಡೀತಿದೆಯಾ ಗೊತ್ತಾಗ್ತಿಲ್ಲ. ಪೋಶ್ಚರಿಂಗ್ ನಡೀತಾ ಇರೋದು ಅದಕ್ಕೇನ ಗೊತ್ತಾಗ್ತಾ ಇಲ್ಲ. ಡಾರ್ಕ್ ಈಗಲ್ 2700 ಕಿಲೋಮೀಟರ್ ದೂರದ ಗುರಿಯನ್ನು ತಲುಪಬಲ್ಲದು. ಗಂಟೆಗೆ 6000 ಕಿಲೋಮೀಟರ್ ವೇಗದಲ್ಲಿ ಹೋಗಬಲ್ಲದು. ಡಾರ್ಕ್ ಈಗಲ್ ಶಬ್ದಕ್ಕಿಂತಲೂ 5 ಪಟ್ಟು ವೇಗವಾಗಿ ಚಲಿಸಬಲ್ಲಂಥ ಮಿಸೈಲ್ ಇದು. ಇದರ ಲಾಸ್ ಏನಾಗುತ್ತೆ? ವಾರ್ ಹೆಡ್ ಯಾವುದು ಕೂಡಿಸಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ.
ಎಷ್ಟು ಸಾಮರ್ಥ್ಯದ ಬಾಂಬನ್ನು ಈ ಮಿಸೈಲ್ಗೆ ಅಳವಡಿಸಿದ್ದಾರೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬೆದರಿಕೆಗೆ ಇರಾನ್ ಏನನ್ನತ್ತೆ? ಇರಾನು ಎಚ್ಚರಿಕೆ ಕೊಡ್ತಾ ಇದೆ. ಇದುವರೆಗೂ ಬಳಸದೆ ಸುರಕ್ಷಿತವಾಗಿ ಒಂದು ವೆಪನ್ ಇಟ್ಕೊಂಡಿದ್ದೀವಿ, ಅದು ನಿಮ್ಮ ಪಕ್ಕದಲ್ಲೇ ಇದೆ, ನಿಮಗೆ ಗೊತ್ತಿಲ್ಲ, ಅದನ್ನು ಬಳಸ್ತೀವಿ ಅಂತಿದ್ದಾರೆ. ಆ ವೆಪನ್ ಹೆಸರು ಹಾರ್ಟ್ ಅಟ್ಯಾಕ್ ಅಂತೆ. IRGC ಕೊಡ್ತಾ ಇರುವ ಎಚ್ಚರಿಕೆ ಇದು. ಹಾರ್ಟ್ ಅಟ್ಯಾಕ್ ವೆಪನ್ ಇದೆ ನಮ್ಮ ಹತ್ರ. ಅದು ಹೆಂಗಿದೆ, ಅದು ಏನು ಗೊತ್ತಿಲ್ಲ ನಿಮಗೆ. ನಮ್ಮ ಆಯುಧಾಗಾರದಲ್ಲಿ ಅದು ಸುರಕ್ಷಿತವಾಗಿದೆ, ನಿಮ್ಮ ಪಕ್ಕದಲ್ಲೇ ಇದೆ, ನಿಮಗೆ ಗೊತ್ತಿಲ್ಲ ಅಂತ. ನಿಮ್ಮ ಪಕ್ಕದಲ್ಲೇ ಇದೆ, ನಿಮಗೆ ಗೊತ್ತಿಲ್ಲ ಅಂತ. ಇದುವರೆಗಿನ ಯುದ್ಧದಲ್ಲಿ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಇರಾನ್ನವರು ಬಳಸಿದ್ದಾರೆ. ಯಾವುದೋ ಒಂದು ಆಯುಧವನ್ನು ಬಳಸದೆ ಇನ್ನೂ ತನಕ ಹಾಗೆ ಇಟ್ಕೊಂಡಿರುವ ಸಾಧ್ಯತೆ ಇದೆಯಾ? ಅವರ ದೇಶದ ಮೇಲೆ ಎರಡೆರಡು ದೇಶಗಳ ಸೇರಿಕೊಂಡು 40 ದಿನ ಬಿಟ್ಟು ಬಿಡದೆ ದಾಳಿ ನಡೆಸಿದಾಗಲೂ ಕೂಡ ಮುಂದೆ ಯಾವತ್ತೋ ಬೇಕಾಗುತ್ತೆ ಅಂತ ತಮ್ಮ ಹತ್ರ ಇರುವ ಒಂದು ಶಕ್ತಿಶಾಲಿ ಆಯುಧವನ್ನು ಒಂದು ದೇಶ ಹಾಗೆ ಇಟ್ಕೊಂಡಿರಬಹುದಾ? ಗೊತ್ತಿಲ್ಲ. ಶಹರಂ ಇರಾನಿ ಅಂತ ಇರಾನ್ ನೌಕಾಪಡೆಯ ಅಧಿಕಾರಿಯ ಹೇಳಿಕೆ ಇದು. ಶತ್ರು ಭಯಪಡುವ ಅಸ್ತ್ರ ಬಳಸ್ತೇವೆ, ಹಾರ್ಟ್ ಅಟ್ಯಾಕ್ ಅಸ್ತ್ರ. ಶತ್ರುಗಳ ನೆಲೆಗಳ ಮೇಲೆ ಹೊಸ ಶಸ್ತ್ರಾಸ್ತ್ರ ಬಳಸೋದಕ್ಕೆ ತಯಾರಾಗಿದ್ದೇವೆ. ಹಾರ್ಟ್ ಅಟ್ಯಾಕ್ ಅಸ್ತ್ರವನ್ನು ಶತ್ರುಗಳ ಪಕ್ಕದಲ್ಲೇ ಇರಿಸಲಾಗಿದೆ. ಅಮೆರಿಕಕ್ಕೆ ಹಾರ್ಟ್ ಅಟ್ಯಾಕ್ ಆಗದಿರಲಿ ಎಂದು ಆಶಿಸುತ್ತೇವೆ. ಇದು ಯುದ್ಧ ಭೂಮಿಯನ್ನೇ ಬದಲಾಯಿಸುವ ಗೇಮ್ ಚೇಂಜರ್. ಇರಾನ್ ಹಾರ್ಮುಜ್ ಜಲಸಂಧಿಯ ಮಾರ್ಗಗಳನ್ನು ನಿರ್ಬಂಧಿಸಿದೆ. ಅಮೆರಿಕ ಹತ್ತಿರ ಬಂದರೆ ಹಿಂಜರಿಕೆ ಇಲ್ಲದೆ ದಾಳಿ ಮಾಡುತ್ತೇವೆ. ಶಹರಂ ಇರಾನಿ ಅಂತ ಇರಾನ್ ನೌಕಾಪಡೆಯ ಅಧಿಕಾರಿ. ಗೊತ್ತಿಲ್ಲ ಅದು ಹಾರ್ಟ್ ಅಟ್ಯಾಕ್ ಅನ್ನುವ ವೆಪನ್ ಏನು. ಇದು ನೌಕಾಪಡೆಗೆ ಸೇರಿದ್ದ. ಅಮೇರಿಕದ 3 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇರಾನ್ ಹತ್ರ ಬಂದು ನಿಂತ್ಕೊಂಡಿದ್ವು. ಅವುಗಳ ಪೈಕಿ ಒಂದು ವಾಪಸ್ ಹೊರಟಿದೆ, ನೆನಪಿರಲಿ ನಿಮಗೆ. ವಿಯೆಟ್ನಾಂ ಯುದ್ಧದ ನಂತರ ತನ್ನ ಯುದ್ಧ ನೌಕೆಗಳನ್ನು ಇಷ್ಟು ದೀರ್ಘ ಅವಧಿಗೆ ಅಮೇರಿಕ ಯಾವತ್ತೂ ಡೆಪ್ಲಾಯ್ ಮಾಡಿರಲಿಲ್ಲ. ನಾನು ಇದರ ಹೆಸರು ಮರೆತೆ. ವಾಪಸ್ ಹೋಗ್ತಾ ಇರುವ ಏರ್ಕ್ರಾಫ್ಟ್ ಕ್ಯಾರಿಯರದ್ದು ಅಬ್ರಹಂ ಲಿಂಕನ್ ಅಂತೂ ಅಲ್ಲೇ ಇದೆ, ಟ್ರಪೋಲಿ ಅಲ್ಲೇ ಇದೆ, ಇನ್ನೊಂದು ಹೆಸರಿದೆ. ಅದು 300 ದಿನಗಳ ಡೆಪ್ಲಾಯ್ಮೆಂಟ್. ಅದಕ್ಕೆ ಒಂದು ರೀತಿ ಆ ಹಡಗಿನಲ್ಲಿ ಕೆಲಸ ಮಾಡುವ ಸೇಲರ್ಗಳು, ಅಂದರೆ ಅಮೇರಿಕದ ನೌಕಾಪಡೆಯ ಸಿಬ್ಬಂದಿ ದಂಗೆ ಏಳೋ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತಂತೆ. ಆ ಹಡಗಿನೊಳಗೆ ಅಲ್ಲಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಕೆಲವರಂದರು ಇರಾನಿನ ದಾಳಿಯಿಂದ ಹತ್ಕೊಂಡಿತ್ತು ಬೆಂಕಿ ಅಂತ, ಇನ್ನು ಕೆಲವರಂದರು ಅಸಮಾಧಾನಗೊಂಡಿರುವ ಅಮೇರಿಕದ ನೌಕಾಪಡೆ ಸಿಬ್ಬಂದಿ ಬೇಕು ಅಂತಲೇ ಬೆಂಕಿ ಹಚ್ಚಿದ್ರಲ್ಲಿ ಅಂತ. USS ಜೆರಾಲ್ಡ್, USS ಜೆರಾಲ್ಡ್ ವಾಪಸ್ ಹೊರಟಿರೋದು ಆಫ್ಟರ್ 300 days ಆಫ್ ಡೆಪ್ಲಾಯ್ಮೆಂಟ್. ಅಲ್ಲಿ ಊಟ ತಿಂಡಿಗೂ ಸಮಸ್ಯೆ ಅನ್ನೋ ಪರಿಸ್ಥಿತಿ ಬಂದುಬಿಡ್ತು. ಜನ ಹೋಮ್ ಸಿಕ್ ಆಗಿಬಿಡ್ತಾರೆ ರೀ. ಹತ್ತತ್ರ 1 ವರ್ಷ ನೀವು ಮನೆ ಬಿಟ್ಟು ದೂರ ಇರಿ ಅಂತಂದರೆ, ಅದು ಒಂದು ರಣರಂಗದಲ್ಲಿ. ಟಾಯ್ಲೆಟ್ಗಳ ಕಟ್ಕೊಂಡುವಂತೆ ಸ್ನಾನ ಮಾಡೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದುಬಿಡ್ತಂತಲ್ಲಿ. ವಾಪಸ್ ಹೊರಟಿದೆ ಈಗದು. ಭಾರೀ ದಾಳಿಯ ಉದ್ದೇಶ ಇದ್ದದ್ದಾದರೆ 3 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಪೈಕಿ ಒಂದನ್ನು ವಾಪಸ್ಸೇ ಕಳಿಸ್ತಾರೆ. ಗೊತ್ತಾಗ್ತಿಲ್ಲ ಇದು ಏನಾಗ್ತಿದೆ ಅಂತ. ಡೊನಾಲ್ಡ್ ಟ್ರಂಪ್ ಈಸ್ ವೇಟಿಂಗ್. ಬಟ್ ಇನ್ನೂ ಒಂದು ಅರ್ಥ ಮಾಡ್ಕೋಬೇಕು, ಇರಾನಿನ ಮೇಲೆ ಈಗ ದೊಡ್ಡ ಪ್ರಮಾಣದ ದಾಳಿಯನ್ನು ಪುನರಾರಂಭಿಸಿ ದಕ್ಕಿಸಿಕೊಳ್ಳುವ ಸ್ಥಿತಿಯಲ್ಲಿ ಡೊನಾಲ್ಡ್ ಟ್ರಂಪ್ರ ರಾಜಕೀಯ ಪರಿಸ್ಥಿತಿ ಇಲ್ಲ. ಅಮೇರಿಕದಲ್ಲಿ ಅಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಯುದ್ಧದ ಪರಿಣಾಮ ಭಾರತದಲ್ಲಿ ಹಿಂದೆಂದೂ ಆಗದಷ್ಟು ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏರಿಕೆ ಆಯಿತು. 990 ರೂಪಾಯಿ ಜಾಸ್ತಿ ಒಂದು ಸಿಲಿಂಡರ್ಗೆ. ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ ಏರಿಸಿಲ್ಲ, ಇವತ್ತೇರಿಸಿಲ್ಲ ಅಷ್ಟೇ. ಇವತ್ತೇರಿಸಿಲ್ಲ ನೋಡಿ. ಅಲ್ಲಿ ಮುಂಬೈ, ಡೆಲ್ಲಿ, ಬೆಂಗಳೂರದ ಕಂಪ್ಯಾರಿಸನ್ ಇದೆ. ಬೆಂಗಳೂರಿನಲ್ಲೇ ಎಲ್ಲಕ್ಕಿಂತ ಜಾಸ್ತಿ ಕಮರ್ಷಿಯಲ್ ಸಿಲಿಂಡರ್. ಹಿಂದೆ ಯಾವತ್ತೂ ಒಂದೇ ಸಲಕ್ಕೆ 993 ರೂಪಾಯಿ ಏರಿಕೆಯಾದ ಉದಾಹರಣೆಯೇ ಇಲ್ಲ. ಈ ಹೋಟೆಲ್ ಮಾಲೀಕರು ನಾಳೆ ಏನೋ ಒಂದು ಮೀಟಿಂಗ್ ಮಾಡ್ತಾರಂತೆ.
ಇಷ್ಟು ದುಡ್ಡು ಕೊಟ್ಟು ಸಿಲಿಂಡರ್ ತಂದು ಅಡುಗೆ ಮಾಡಿ ಹಿಂದಿನ ರೇಟಿಗೆ ತಿಂಡಿ ಕಾಫಿ ಟೀ ಕೊಡು ಅಂದರೆ ಹೆಂಗಾಗತ್ತೆ? ಆಗೋದಿಲ್ಲ. 50 to 80% ಬೆಲೆ ಏರಿಕೆ ಆಗಬಹುದು. 10 ರೂಪಾಯಿ ಕಾಫಿ ಸಿಗುತ್ತೆ ಅಂದರೆ ಅದು 15ರಿಂದ 18 ರೂಪಾಯಿ ತನಕ ಆಗಬಹುದು ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏರಿಕೆಯಿಂದ. ಆಟೋ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 5 ರೂಪಾಯಿನೋ. ಇದು ಜೆಟ್ ಫ್ಯೂಯಲ್. ವಿಮಾನಯಾನ ಉದ್ದಿಮೆ ಇಂಥ ಬೆಲೆ ಏರಿಕೆಯನ್ನು, ಇಂಧನ ಬೆಲೆ ಏರಿಕೆಯನ್ನು ಹಿಂದ್ಯಾವತ್ತೂ ಎದುರಿಸಿದ ಉದಾಹರಣೆ ಇಲ್ಲ. ಪರ್ ಲೀಟರ್ ಈ ಪೆಟ್ರೋಲಿಗೂ ಜೆಟ್ ಫ್ಯೂಯಲ್ಗೂ ರೇಟ್ನಲ್ಲಿ ಬಹಳ ವ್ಯತ್ಯಾಸ ಏನಿರೋದಿಲ್ಲ. ಪೆಟ್ರೋಲ್ 100 ರೂಪಾಯಿ ಇದ್ದರೆ ಜೆಟ್ ಫ್ಯೂಯಲ್ 104 ರೂಪಾಯಿ 50 ಪೈಸೆನೋ ಇರುತ್ತೆ ಪರ್ ಲೀಟರ್. ಅದನ್ನು ಕಿಲೋ ಲೀಟರ್ನಲ್ಲಿ ಅಳಿತಾರೆ. 1,000 ಲೀಟರ್ಗೆ 1 ಕಿಲೋ ಲೀಟರ್ $1,511 ಬಂದಿದೆಯಂತೆ. ಅತಿ ಹೆಚ್ಚಿನ ಬೆಲೆ ಏರಿಕೆ ಇದು. ಅದರ ಅರ್ಥ ಮುಂದಿನ ದಿನಗಳಲ್ಲಿ ವಿಮಾನ ಪ್ರಯಾಣವು ವಿಪರೀತ ದುಬಾರಿ ಆಗತ್ತೆ. ನಾವು ದಿನನಿತ್ಯ ಹಾಕಿಸುವ ಪೆಟ್ರೋಲು, ಡೀಸೆಲ್ಲು ಇವತ್ತು ಬೆಲೆ ಏರಿಕೆ ಘೋಷಣೆ ಆಗಿಲ್ಲ ಅಷ್ಟೇ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅದು ಆಗತ್ತೆ. ದುರ್ದಿನಗಳು ಕಾಯ್ತಾ ಇದ್ದಾವೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಕ್ಷಮೆ ಇರಲಿ, ತಾಂತ್ರಿಕ ತೊಂದರೆಯಿಂದಾಗಿ 13 ನಿಮಿಷ ಲೇಟಾಗಿ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸಬೇಕಾಗಿ ಬಂತು. ಹೇಳಬೇಕು ಅಂದುಕೊಂಡ ಎಲ್ಲ ಸುದ್ದಿಗಳನ್ನು ಹೇಳೋದಕ್ಕಾಗಲಿಲ್ಲ. ಯಾವುದ್ಯಾವುದನ್ನು ನಾಳೆ ಹೇಳ್ಬೋದು, ನಾಳೆ ಹೇಳ್ತೀನಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.